ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ನಗರದ ವಾರದ ಹಿಂದಿನಿಂದ ಸುರಿತಾ ಇರುವ ಮಳೆಯಿಂದಾಗಿ ನಗರ ಸೇರಿ ಜಿಲ್ಲೆಯಾದ್ಯಂತ ವಿವಿಧ ರಸ್ತೆಗಳು ಹದಗೆಟ್ಟು ಹೋಗಿದ್ದು ತಗ್ಗು ಗುಂಡಿಗಳು ಬಿದ್ದ ಪರಿಣಾಮ ವಾಹನ ಸವಾರಿಗೆ ಸಂಚಾರ ಸರ್ಕಸ್ ಮಾಡುವಂತಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಆರೋಪಿಸಿದ್ದಾರೆ. ನಗರದ ಲುಂಬಿನಿ ಉದ್ಯಾನವನದ ಮುಂಭಾಗದಲ್ಲಿ ಬಿದ್ದಿರುವ ತಗ್ಗು ಗುಂಡಿಗಳ ಮಧ್ಯೆ ಕುಂಟಲಿಪಿ ಆಟ ಆಡೋದು ಮುಖೇನ ಪ್ರತಿಭಟನೆ ನಡೆಸಿದ ನಂತರ ಮಾತನಾಡಿತು. ವಾರದಿಂದ ಸುರಿದ ಮಳೆಯಿಂದಾಗಿ ನಗರದ ಪ್ರಮುಖ ರಸ್ತೆಗಳು ಯಾದಗಿರಿಯಿಂದ ಶಹಾಪುರ ತೆರಳುವ ರಸ್ತೆ, ಯಾದಗಿರಿ ನಗರದ ಹತ್ತಿಕುಣಿ ವೃತ್ತದಿಂದ ಸೇಡಂ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ವಾಹನ ಸವಾರು ನಿತ್ಯ ಸರ್ಕಸ್ ಮಾಡುತ್ತಾ ಸಂಚರಿಸುವಂತಾಗಿದೆ. ಸಮಯಕ್ಕೆ ಸರಿಯಾಗಿ ತಲುಪಲು ಆಗದೆ ಕುಂಟಲಿಪಿ ಆಡುತ್ತಾ ತೆರಳುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದನ್ನು ತೋರಿಸಲು ಈ ವಿನೂತನ ಪ್ರತಿಭಟನೆ ಮಾಡಲಾಗಿದೆ ಎಂದರು. ಸಂಬಂಧಪಟ್ಟ ಅಧಿಕಾರಿಗಳು ಮಳೆ ಬರುವ ಮೊದಲೇ ಗುಂಡಿಯನ್ನು ಮುಚ್ಚುವ ಕೆಲಸ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. ಈ ಕಾರಣದಿಂದ ಜನತೆಗೆ ತೊಂದರೆಯಾಗ್ತಾ ಇದೆ. ಇದೀಗ ಮತ್ತೆ ಮಳೆ ಬರ್ತಾ ಇರೋದ್ರಿಂದ ಗುಂಡಿಗಳು ದೊಡ್ಡದಾಗಿ ಬದಲಾಗಿದೆ. ಇದರಿಂದ ವಾಹನ ಸವಾರರಿಗೆ ಜೀವ ಭಯವಾಗಿದೆ. ಯಾವುದೇ ಕ್ಷಣದಲ್ಲಿ ಅಪಘಾತ ಅಪಾಯ ಸಂಭವಿಸಿ ಸಾವು ನೋವು ಆಗುವ ಸಾಧ್ಯತೆ ಇದ್ದು ಇದು ಸಂಭವಿಸಿದಲ್ಲಿ ಜಿಲ್ಲಾಡಳಿತ ನೇರ ಹೊಣೆಯಾಗುತ್ತೆ ಅಂತ ಹೇಳಿದ್ರು. ತಕ್ಷಣ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕುಂಭಕರ್ಣ ನಿದ್ರೆಯಿಂದ ಎಬ್ಬಿಸಿ ಕೆಲಸಕ್ಕೆ ಹಚ್ಚಬೇಕು ಅಂತ ಮತ್ತು 2 ತಾಸಿನಲ್ಲಿಯೇ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗಬೇಕು, ಇಲ್ಲವಾದರೆ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತೆ ಎಂದರು. ನಿರಂತರ ಮಳೆಯಿಂದ ಯಾದಗಿರಿ ನಗರದ ಪ್ರಮುಖ ರಸ್ತೆಗಳು ತಗ್ಗು ಗುಂಡಿಗಳು ಬಿದ್ದುಗೇಸಿ ಸಾರ್ವಜನಿಕರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಬರೇ ಇಷ್ಟಲ್ಲ, ಇವತ್ತೇನೋ ಲೂಬಿನಿ ಗಾರ್ಡನ್ದಲ್ಲಿ ನಾವೇನದ ಪ್ರತಿಭಟನೆ ಮಾಡ್ಬೇಕಂತ ಎಚ್ಚರಿಕೆ ನೀಡಲಾಗತ್ತೀವಿ. ಇಷ್ಟೇ ತೆಗ್ಗುಗಡ್ಡಿಗಳಲ್ಲ, ಯಾದಗಿರಿ ನಗರದ ಪ್ರಮುಖ ರಸ್ತೆ ಭಾಳಷ್ಟು ಅದಾವೆ. ಅದು ಮುಚ್ಚುವಲ್ಲಿ ನಗರಸಭೆ ಮತ್ತು ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಇದ್ರ ಜೊತೆಗೆ ಯಾದಗಿರಿಯಿಂದ ಶಾಪುರಕ್ಕೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗ್ಯದ ಮತ್ತು ಯಾದಗಿರಿಯಿಂದ ಸೇಡಂಗೆ ಹೋಗೋ ರಸ್ತೆ ಕೂಡ ಸಂಪೂರ್ಣ ಹಾಳಾಗಿರೋದ. ತಕ್ಷಣ ಜಿಲ್ಲಾಡಳಿತ PWD ZP ಸಂಬಂಧಪಟ್ಟ ಅಧಿಕಾರಿಗಳಾಗಿದ್ದ ನಗರಸಭೆ ಎಚ್ಚೆತ್ತುಕೊಂಡು ಇವು ತಗ್ಗುಗುಂಡುಗಳನ್ನು ಮುಚ್ಚಬೇಕು. ಇದರಿಂದ ಯಾರನ್ನ ಮಳೆ ಟೈಮ್ನಾಗ ತೆಗ್ಗು ತಪ್ಪಿಸ್ಲಿಕ್ಕೆ ಹೋಗಿ ಏನೋ ಅಪಘಾತ ಆಯಿತು ಏನಾಯ್ತು ಅಂದ್ರೆ ನೇರ ಇವರೇ ಹೊಣೆ ಬರಬೇಕಾಗ್ತದೆ. 24 ತಾಸು ಟೈಮ್ ಕೊಡ್ತೀನಿ, ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಎಲ್ಲ ರಸ್ತೆ ಸರಿಪಡಿಸ್ಬೇಕು. ಇಲ್ಲದಿದ್ದರೆ ಈ ಅಧಿಕಾರಿ ವಿರುದ್ಧ ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ನಾವು ನಿರ್ಧಾರ ತೆಗೆದುಕೊಂಡಿದ್ದೇವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮದಲ್ಲಿ ಇಲ್ಲಿ ರೋಡ್ಗಳೆಲ್ಲ ತೆಗ್ಗು ಬಿದ್ದು ಕಾಸಿ ನಮಗೆ ಆಟೋ ನಡ್ಸೋಕ್ಕೆ ಭಾಳ ತೊಂದರೆ ಆಗಿದೆ. ಈ ಪ್ಯಾಸೆಂಜರ್ ಕುಂತವರೆಲ್ಲ ಅದು ಹಳ್ಳಾಡಿ ಕಾಸಿ ಅಂಕ ಎಫೆಕ್ಟ್ ಆಗಿದೆ. ಹಂಗಾಗಿ ಕಾಸಿ ಇದು 24 ತಾಸಿನಲ್ಲಿ ಕ್ರಮ ತಗೋಬೇಕಂದು ನಿಮ್ಮಲ್ಲಿ ಹೇಳ್ಕೊಡ್ತೇವೆ. ಇನ್ನು ಪ್ರತಿಭಟನೆಯಲ್ಲಿ ಆಂಜನೇಯ ಬೆಳ್ಳಗೇರಿ, ರಫೀಕ್ ಪಟೇಲ್, ವೆಂಕಟೇಶ್, ಕಾಶಿನಾಥ್, ಮೋನಪ್ಪ ಸಾಬರಟ್ಟಿ, ಮರಿಪ್ಪ ರಾಮು ಸಾಬಣ್ಣ, ಆಟೋ ಅಂಜು, ಅಂಬಿಗಾ, ಮಲ್ಲಿಕಾರ್ಜುನ್, ಸೋಮರಾಯ, ಎಸ್ಪಿ ಕಟ್ಟಿಮನಿ ಸೇರಿ ಮತ್ತಿತರರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.